ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅತ್ತೆ ಸುಮಾ ಬಂದೆ ತಾಯಿ ಬಂದ್ಬಿಟ್ಟಿಯಮ್ಮ. ಬಂದ್ಬಿಟ್ಟಿಯ ತಾಯಿ. ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕೋಪದಲ್ಲಿ ನಿಮ್ಮ ಅದಕ್ಕೂ ಬೆಲೆ ಕೊಡದೆ ಹಾಗೆ ಹೋಗ್ಬಿಟ್ಟೆ. ಪರವಾಗಿಲ್ಲ ತಾಯಿ, ನೀನ್ ವಾಪಸ್ ಬಂದಿಲ್ಲ ಅಷ್ಟೇ ಸಾಕು. ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದ್ರೆ ನಮ್ ತೀರ್ಥ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾನೆ ತಾಯಿ. ತನ್ನ ರಾಜಕೀಯದ ಭವಿಷ್ಯನೇ ಕರ್ಗೋಯ್ತು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಹೋಗಿ ಅವನಿಗೆ ಸಮಾಧಾನ ಮಾಡಮ್ಮ, ಸಮಾಧಾನ ಮಾಡು ತಾಯಿ. ತೀರ್ಥನ್ ರೂಮಿಂದ ತಾನೇ ಸೌಂಡ್ ಬಂದಿದ್ದು? ಹಾ ಅದಕ್ಕೆ ಹೋಗು, ಏನು ಅಂತ ನೋಡ್ಕೊಬಾ ಹೋಗು. ಸರಿ ಅದಕ್ಕೆ. ಅವನೇನಾದ್ರೂ ಅನಾಹುತ ಮಾಡ್ಬಿಡ್ತಾನೆ. ಹೋಗು ತಾಯಿ, ಹೋಗಿ ಸಮಾಧಾನ ಮಾಡು. ಹೋಗು, ಬೇಗ ಹೋಗು. ಗತ್ತಲ್ಲಿ ನಿಂತಿದ್ಯಲ್ವಾ, ಎಮ್ಮೆಲೆ ಆಗ್ತೀನಿ ಅಂತ. ನಿನ್ ಗತ್ತೆಲ್ಲ ಹೋಯ್ತು ಕಣ, ನಿನ್ ಗತ್ತೆಲ್ಲ ಹೋಯ್ತು. ನೀನ್ ಸೋತರೆ ಅದಕ್ಕೆ ಏನಾಯ್ತು? ನಾವ್ ಏನ್ ಆಗ್ಬಾರ್ದು ಅಂತ ಅನ್ಕೊಂತ ಇದೀವೋ ಅದೇ ಆಗ್ತಿದೆ. ಅದಕ್ಕೆ ಏನಾಯ್ತು? ಆ ಸುಮನ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಳೆ. ನೀನ್ ಸೋತೋದೆ, ನೀನ್ ಸೋತೋದೆ. ಸಾಹೇಬ್ರೆ, ನೀವ್ ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡವ್ರೆ ಅಲ್ಲ. ಎಂತ ಪರಿಸ್ಥಿತಿ ಬಂದ್ರೂ ತಾಳ್ಮೆಯಿಂದ ಎದುರಿಸ್ತಿದ್ರಿ. ನೀವ್ ಹಾಗೆ ಇರಿ ಸಾಹೇಬ್ರೆ. ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ನಾನು ಎಲ್ಲಿ ಸೋತೋಗ್ತೀನೋ ಅಂತ ಭಯ ಆಗ್ತಿದೆ ಸುಮ್ಮನವ್ರೆ. ನೀವ್ ಸೋಲಲ್ಲ ಸಾಹೇಬ್ರೆ. ಸಾರಿ, ನಾನು ಪ್ರಾಮಿಸ್ ಮಾಡಿ ಹೇಳ್ತೆ, ಎಲೆಕ್ಷನ್ಗಿಂತ ಮುಂಚಿತವಾಗಿ
ರಾಜೇಶ್ ವಿಷಯನ ಪ್ರಸ್ತಾಪ ಮಾಡಿದೆ. ಆ ಕೊಲೆಗಾರನ ಕಂಡುಹಿಡಿಬೇಕು ಅಂತ ನಾನು ಒತ್ತಾಯನೂ ಮಾಡಿದೆ. ಆದ್ರೆ ನಮ್ಮ ಪಕ್ಷದವರು ಅದ್ರ ಮೇಲೆ ಗಮನ ಕೊಟ್ರೆ ನಿನ್ನ ರಾಜಕೀಯದ ಭವಿಷ್ಯ ಸತ್ತೋಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ರಚನೆ ಆದ್ರೆ ರಾಜೇಶನ್ ಕೇಸ್ಗೆ ಹೈ ಪ್ರಯಾರಿಟಿ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೆ. ನಾನು ನಿಮ್ಗೆ ಹೇಳಿಲ್ಲ, ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಸುಮ್ಮನವರೇ, ನಿಜವಾಗ್ಲು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗರ್ಥ ಆಯ್ತು ಸಾಹೇಬ್ರೆ. ನೀವ್ ಎಮ್ಮೆಲ್ಲ ಆಗೋ ಕನ್ಸು ನನ್ನಿಂದ ಹಾಳಾಗಲ್ಲ, ತಲೆ ಕೆಡ್ಸ್ಕೋಬೇಡಿ. ಸರಿ, ರಾಜೇಶನ್ ವಿಷಯನ ಎಲೆಕ್ಷನ್ ಮುಗಿಯೋವರೆಗೂ ನಾನು ಯಾರ ಹತ್ರನೂ ಹೇಳಕ್ ಹೋಗಲ್ಲ. ಆದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಆ ಕೊಲೆಗಾರ ಯಾರು ಅಂತ ನೀವು ಕಂಡಿಡಬೇಕು. ಕಂಡಿಡ್ದು ನಾನು ಎದುರು ತಂದು ನಿಲ್ಸ್ಬೇಕು. ನನ್ನ ಮೇಲೆ ಆಣೆ ಆಗಿರುತ್ತೆ, ನಿಮ್ಮ ಮೇಲೆ ಆಣೆ. ರಾಜೇಶನ್ ಕೊಲೆಗಾರ ಯಾರೇ ಆಗಿರ್ಲಿ ಅವನ ಕಂಡು ಹಿಡಿಯೋ ಜವಾಬ್ದಾರಿ ನಂದು. ಇವತ್ತು ಸಮಾಜದ ಬೇಡ ಸರ್, ನೋ ಥ್ಯಾಂಕ್ಸ್. ತೀರ್ಥ ನಿನ್ಗೆ ಹೊಡೆದ, ಒಬ್ಬ ವರದಿಗಾರನ ಮೇಲೆ ಕೈ ಮಾಡ್ದ ಅಂಥೇಳಿ ನೀನು ಅವನನ್ನು ಬಾಯ್ಕಾಟ್ ಮಾಡಬೇಕು. ಚುನಾವಣೆಯಲ್ಲಿ ಅವನು ಸ್ಪರ್ಧಿಸೋದನ್ನು ಅನರ್ಹಗೊಳಿಸ್ಬೇಕು ಅಂಥೇಳಿ ಅವನ ಮನೆ ಮುಂದೆ ಧರಣಿ ಕೂತ್ಕೋ. ಸರ್, ತೀರ್ಥ ನನಗೆ ಹೊಡೆದಿಲ್ಲ ಸರ್, ಜಸ್ಟ್ ತಳ್ಳಿದ್ರಷ್ಟೇ. ನೀನು ನನ್ನ ಹುಡುಗನೋ ಅವನ ಹುಡುಗನೋ? ನೀನು ದುಡ್ಡು ಕೊಡ್ತಿರೋದು ನಾನಾ ಅವನ? ನಿನಗೆ ಅವನಿಗೆ ಹೊಡೆದಿಲ್ಲ ನಿಜ, ಆದರೆ ಹೊಡೆದಿದ್ದಾನೆ ಅಂತ ನೀನು ಮಾಡಬೇಕು. ನೀನೊಂದು ಕೆಲಸ ಮಾಡು, ನೀನೊಂದಷ್ಟು ಹುಡುಗನ ಕರ್ಕೊಂಡೋಗಿ ಅವರನ್ನು ವರದಿಗಾರರು ಅಂತ ಸುಳ್ಳು ಹೇಳಿಸು. ತೀರ್ಥ ಬಹಿರಂಗವಾಗಿ ಕ್ಷಮೆ ಕೊಡೋವರೆಗೂ ಬಿಟ್ಟು ಬಿಡದೆ ಅವನ ಮನೆ ಮುಂದೆ ಧರಣಿ ಕೂತ್ಕೋ. ಆಯಿತು ಸರ್, ಮಾಡ್ತೀನಿ. ಆದರೆ ನಾನು ಸುಳ್ಳು ವರದಿಗಾರ ಅಂತ ಗೊತ್ತಾಗ್ಬಿಟ್ರೆ ಆವಾಗ ಇದು ಮಾತಾಡತ್ತೆ. ಆಯಿತು ಸರ್, ಹಾಗೆ ಮಾಡ್ತೀನಿ. ಅಲ್ಲೇ ಬಂದ ನೋಡಿ ನಿಮ್ ಹೀರೋ. ಸುಭಾಷ್, ನಿನ್ನನ್ನು ಹೀಗೆ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಕಣೋ, ತುಂಬಾ ಹೆಮ್ಮೆನೂ ಆಗುತ್ತೆ. ಇದಕ್ಕೆಲ್ಲ ನೀವೇ ಕಾರಣ. ಅಮ್ಮ ನಂಗೆ ಜನ್ಮ ಕೊಟ್ರು, ನೀವು ಪುನರ್ಜನ್ಮ ಕೊಟ್ರು. ಎಂತ ದೊಡ್ಡ ಮಾತಾಡದೆ ಸುಭಾಷ್. ನಿನ್ನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಆಗ್ತಿದೆ ಕಣೋ. ಇನ್ನ ದೇವ್ರ ಹತ್ರ ನಾನು ಏನು ಕೇಳ್ಕೊಳ್ಳೋದಿಲ್ಲ. ಆ ದೇವ್ರು ನನಗೆ ಎಲ್ಲ ಕೊಟ್ಬಿಟ್ಟ. ಅಮ್ಮ, ನೀನ್ ಮತ್ತೆ ಕಣ್ಣೀರ್ ಹಾಕಕ್ ಶುರು ಮಾಡ್ಬೇಡ, ಸುಮ್ಮನೆ ಇರು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನನ್ನ ಮಗನ್ನ ವಾಪಸ್ ಕೊಟ್ಬಿಟ್ರಿ. ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆಯ್ತು ಡಾಕ್ಟ್ರೆ, ಇನ್ ಬರ್ತೀವಿ. ಇಂಥ ಪ್ಲೇಸ್ಗೆಲ್ಲ ಬರ್ತೀವಿ ಅಂತ ಅನ್ಬಾರ್ದಮ್ಮ. ಒಳ್ಳೇದಾಗ್ಲಿ. ಸುಭಾಷ್ ಹೇಳು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಡಾಕ್ಟರ್, ಬಾಯ್. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆ ಹಾಯಿಸಲಾಗದೆ
ಲೋಕದ ಗೊಡವಿ ನಿನಗ್ಯಾಕ ಬೇಕು? ವಾ ವಾ ಕಡ್ಕೋಳು ಮಡಿವಾಳಪ್ಪನವರೇ, ನಿಮಗೆ ಶರಣಾರ್ಥಿ. ಸುಭಾಷ್, ಏನಪ್ಪ ಮನೇನ ಹೊಸ್ದಾಗಿ ನೋಡ್ತಾ ಇದೀಯಾ? ಎಷ್ಟು ದಿನ ಆಗಿತ್ತಮ್ಮ ಮನೆಗೆ ಬಂದು. ಈ ಚೀಪ್ ಹೆಂಗ್ಸು ನಮ್ಮ ಮನೆ ಸೊಸೆನಾ? ಏ, ಬುದ್ಧಿ ಇದೆನೋ ನಿಂಗೆ? ನಮ್ಮ ಮನೆ ಪಾತ್ರೆ ತೊಳೆಯಕ್ಕೂ ಲಾಯಕ್ಕಿಲ್ಲ ಇವಳು ಈ ಮನೆ ಸೊಸೆನಾ? ಈ ಚಿಲ್ರೆ ಹೆಣ್ಣನ್ನ ನಾನ್ ಅತ್ತಿಗೆ ಅಂತ ಒಪ್ಕೋಬೇಕಾ? ಈ ಮನೆ ಹೊರಗ್ ನಿಲ್ಲಕ್ಕೂ ಲಾಯಕ್ಕಿಲ್ಲ ಇವಳಿಗೆ. ಯಾಕೆ ಸುಭಾಷ್? ಮನೆಯಿಂದ ಹೋಗಕ್ ಮುಂಚೆ ನಿಮ್ಮನ್ ಬಾಯಿಗೆ ಬಂದಾಗ ಬೈತಾ ಇದ್ದೆ, ಆದ್ರೆ ಇವಾಗ ನಿಮ್ಮನ್ನ ಬಾಯಿ ತುಂಬ ಅತ್ತಿಗೆ ಅಂತ ಕರೀತಾ ಇದ್ದೀನಿ. ಏನ್ ಬದಲಾವಣೆ ಅಲ್ವಾ ಅದಕ್ಕೆ? ಸುಭಾಷ್, ಬಾ ಹೋಗೋಣ, ಬಾ. ಸಾಧನಾ, ಜಾನವಿ, ನೀಲಾ, ಎಲ್ಲಿದ್ದೀರಾ ಎಲ್ಲರೂ? ಆರ್ತಿ ತಟ್ಟೆ ತನ್ನಿ. ಆರತಿ ತಟ್ಟೆ ಯಾರಿಗೆ? ಏಯ್, ಅಪ್ಪ, ನನಗೆ ಕ್ಷಮಿಸ್ಬಿಡಿ. ನೀವು ಪರೀಕ್ಷೆ ಮಾಡ್ತಾರೆ ಸರಿದೆ ಅಪ್ಪ, ಯಾಕಂದ್ರೆ ನಾನು ನಿಮಗೆ ಅಷ್ಟು ಅವಮಾನ ಮಾಡಿದ್ದೆ, ಅಷ್ಟು ನೋವು ಕೊಟ್ಟಿದ್ದೀನಿ. ನೀವು ಕ್ಷಮಿಸಕ್ಕಾಗ್ದಾರೆ ತಪ್ಪೇ ಮಾಡಿದ್ದೀನಿ. ಐ ಆಮ್ ಸಾರಿ ಅಪ್ಪ. ಇನ್ಯಾವತ್ತೂ ನೀವು ತಲೆ ತಗ್ಸಂತ ಕೆಲಸ ಮಾಡಲ್ಲ ಅಪ್ಪ. ಇನ್ಯಾವತ್ತು ನಮ್ಮ ಮನೆ ಮರ್ಯಾದೆ ಹೋಗಂತ ಕೆಲಸ ಮಾಡಲ್ಲ ಅಪ್ಪ. ಸಾರಿ ಅಪ್ಪ, ಐ ಆಮ್ ಸಾರಿ. ಯಾರು ಮಾತಾಡ್ತಾ ಇರೋದು? ಸುಭಾಷ್. ಅಯ್ಯೋ, ಇದೇನು ಕನಸೋ ನೆನಸು ನನಗೆ ಗೊತ್ತಾಗ್ತಾ ಇಲ್ಲ ಕಣ. ಕನಸಲ್ಲ, ನನಸು. ಸುಭಾಷ್, ಇನ್ನೊಂದ್ಸರಿ ಹೇಳು, ನಾನು ಕುಡಿಯಲ್ಲ ಅಂತ. ಇನ್ನೊಂದೇ ಒಂದ್ಸತಿ ಹೇಳ್ಬಿಡು. ನಾನು ಕುಡಿಯಲ್ಲ, ನಾನು ಯಾವತ್ತೂ ಕುಡಿಯಲ್ಲ. ನನ್ನ ಮೇಲೆ ಯಾವತ್ತೂ ಕುಡಿಯಲ್ಲ.